ಸಭಾಧ್ಯಕ್ಷರೇ, ಈ 9/11 ಬಗ್ಗೆ ನಿಮಗೂ ಗೊತ್ತಿದೆ ಸಭಾಧ್ಯಕ್ಷ, ನಿಮ್ಮ ಗಮನಕ್ಕೆ ನಿಮ್ಮ ಕಡೆನೂ ತುಂಬಾ ಜನ ಬಂದಿರಬಹುದು ಸಭಾಧ್ಯಕ್ಷರೇ. ಈ ಹಿಂದೆ 25 ಸೆನ್ಸ್ ಕ್ವಾರ್ಟರ್ ಎಕರೆವರೆಗೆ ಇರುವ ಜಾಗದ ಏಕವಿನ್ಯಾಸ ನಕ್ಷೆಯನ್ನು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಕೊಡ್ತಾ ಇದ್ರು ಸಭಾಧ್ಯಕ್ಷರೇ. 1 ಎಕರೆವರೆಗೆ ಇಒ ಅವರು ಕೊಡ್ತಾ ಇದ್ರು ಸಭಾಧ್ಯಕ್ಷರೇ. ಈಗ ಗ್ರಾಮ ಪಂಚಾಯತಿಗಳು ಯಾವ ಏಕವಿನ್ಯಾಸ ನಕ್ಷೆಯನ್ನು ಕೊಡ್ತಾ ಇಲ್ಲ. 25 ಸೆನ್ಸ್ಗೂ ಕೂಡ ಅದು ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಗೆ ಹೋಗಬೇಕು ಸಭಾಧ್ಯಕ್ಷರೇ. ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಗೆ ಹೋದ್ರೆ ಅಲ್ಲಿ ಸರಿಯಾದ ಸಿಬ್ಬಂದಿಗಳು ಯಾರು ಇಲ್ಲ, ಸರಿಯಾದ ಮಾಹಿತಿಗಳು ಅವರಿಗಿಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ 5 ಎಕರೆ ಜಾಗ ಇದೆ ಸಭಾಧ್ಯಕ್ಷರೇ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಆ ಪೂರ್ತಿ ಜಾಗವನ್ನು ನೀವು ಸರೆಂಡರ್ ಮಾಡಬೇಕು, ಅದನ್ನು ಸರ್ಕಾರಕ್ಕೆ ವಹಿಸ್ಕೊಡ್ಬೇಕು, ಆ ನಂತರ ನಾವು ಏಕವಿನ್ಯಾಸ ನಕ್ಷೆಯನ್ನು ಕೊಡ್ತೇನೆ ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ. ಅದು ಖಂಡಿತ ಸಾಧ್ಯ ವಿಲೇಜ್ಗಳಲ್ಲಿ. ಇನ್ನೊಂದು ಕೇಳ್ತಾರೆ ಅಂತ ಹೇಳಿದ್ರೆ, ಏಕವಿನ್ಯಾಸ ನಕ್ಷೆಗೆ ಅನುಮತಿ ಕೊಡಬೇಕಂತ ಹೇಳಿದ್ರೆ ಸರ್ಕಾರಿ ರಸ್ತೆಗಳು ಅಲ್ಲಿವರೆಗೆ ಇರಬೇಕು ಅನ್ನೋ ವಿಚಾರವನ್ನು ಹೇಳ್ತಾರೆ ಸಭಾಧ್ಯಕ್ಷರೇ. ಇದು ನಗರದಲ್ಲಿ ಸಾಧ್ಯ ಇದೆ ಸಭಾಧ್ಯಕ್ಷರೇ, ಆದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಖಂಡಿತ ಸಾಧ್ಯ ಇಲ್ಲ. ಒಬ್ಬರು ಮನೆ ಕಟ್ಟಬೇಕಿದ್ರೆ ಅವರು ಮದುವೆ ಬೇರೆ ಬೇರೆ ವಿಚಾರಗಳಿರ್ತದೆ, ಅವರಿಗೆ ಬ್ಯಾಂಕಿನಿಂದ ಸಾಲ ತಗೊಳ್ಳಿಕ್ಕೆ ಇರ್ತದೆ. ಈ ಏಕವಿನ್ಯಾಸ ನಕ್ಷೆದು ತುಂಬಾ ತೊಂದರೆ ಆಗಿದೆ. ನಾನು ನಗರಾಭಿವೃದ್ಧಿ ಸಚಿವರ ಹತ್ರ ಗಮನಕ್ಕೆ ತಂದಿದ್ದೀನಿ. ಅಧಿಕಾರಿಗಳು ಯಾವುದೋ ಒಂದು ಕೋರ್ಟ್ ಆದೇಶ ಇದೆ ಅಂತ ಹೇಳ್ಕೊಂಡು ಇದನ್ನು ಮಾಡಿದ್ದಾರೆ ಸಭಾಧ್ಯಕ್ಷ. ಅಲ್ಲ, ಅದೇ ಇದನ್ನು ಯಾಕೆ ಮಾಡ್ಲಿಕ್ಕೆ ಕಾರಣ ಅಂತ ನಾನು ಹೇಳ್ತಿರೋದು. ಕೋರ್ಟ್ ಆದೇಶ ಇದೆ ಅಂತ ಇದನ್ನು ಮಾಡಿದ್ದಾರೆ. ಹಿಂದೆ ಯಾವುದೋ ಒಂದು ಭಾಗದಲ್ಲಿ ಪಂಚಾಯತ್ ವ್ಯಾಪ್ತಿಯಿಂದ ನಗರಸಭೆಗೆ ಅದು ಪರಿವರ್ತನೆ ಆಗಿದೆ. ಆಗ ಯಾರೋ ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟ್ ಗೊತ್ತಿದೆ, ಈಗ ಏನಾಗ್ಬೇಕು ಈಗ? ಅಲ್ಲ, ಇದನ್ನು 9/11 ಏನಿದೆ ಅದನ್ನು ಮೊದಲನೇ ತರ ಪಂಚಾಯತ್ ಸಭಾಧ್ಯಕ್ಷರದ್ದು ಗಂಭೀರವಾದ ಪ್ರಶ್ನೆ. ನಮಗೆ ವಾಪಸ್ ಊರಿಗೆ ಹೋಗ್ಬೇಕಿದ್ರೆ ನಮ್ಮ ಏರ್ಪೋರ್ಟ್ ಅಲ್ಲಿ ಜನ ನಿಲ್ತಾರೆ ಸಭಾಧ್ಯಕ್ಷರು. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕೆ ತಂದಿದ್ದೀನಿ. ಆನಂತರ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅವರ ಗಮನಕ್ಕೂ ಕೂಡ ತಂದಿದ್ದೀನಿ. ಎಲ್ಲರ ಹತ್ರ ಹೋಗಿ ಆಗಿದೆ ಸಭಾಧ್ಯಕ್ಷರೇ. ನೀವು ಕೂಡ ಮೊನ್ನೆ ಈರ್ಲಮುರನ ಏರ್ಪೋರ್ಟ್ ಬಂದಾಗ ಒಂದು 25 ಜನ ಇರನೇ ಕಾತೊಂದಿದ್ದಾರೆ ಸಭಾಧ್ಯಕ್ಷರೇ. ಇದರ ಬಗ್ಗೆ ಎಲ್ಲ ನಾವು ಗಮನ ಸೆಳೆಯುವಂತ ಗಂಭೀರವಾದ ಪ್ರಶ್ನೆ ಸಭಾಧ್ಯಕ್ಷರೇ. ಇದಕ್ಕೆ ಒಂದು ಪರಿಹಾರ ಕೊಡುವಂತ ಕೆಲಸಗಳನ್ನು ಹಿಂದೆ ಯಾವ ರೀತಿ ಅದೇ ರೀತಿ ಆಗುವಂತ ಕೆಲಸ ಆಗ್ಬೇಕು ಸಭಾಧ್ಯಕ್ಷರೇ. ಆಯ್ತು ಮಂತ್ರಿಗಳೇ. ಮಾನ್ಯ ಸಭಾಧ್ಯಕ್ಷರೇ, ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.